ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಕೇರಳ ಮೂಲದವರು ಬಂದು ಇಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಅಂತ, ಮತ್ತು ಈ ಅಕ್ಕಪಕ್ಕ ಕಾಡುಗಳಲ್ಲಿ ಕೆಲವರು ಟ್ರೈನಿಂಗ್ ಮಾಡಿದ್ದಾರೆ ಇತ್ಯಾದಿಗಳಂತೆ. ಅದೆಲ್ಲ ಸ್ವಲ್ಪ ಕನ್ಫರ್ಮ್ ಮಾಡ್ತೀವಿ. ಕನ್ಫರ್ಮ್ ಮಾಡಿದಂದ್ರೆ ವಿಲ್ ಕಮ್ ಔಟ್ ಆ್ಯಂಡ್ ವಿಲ್ ಸೇ ದಟ್ ಏನು ದೊಡ್ಡ ಮಟ್ಟದಲ್ಲಿ ಏನು ಆ್ಯಕ್ಷನ್ ತೊಗೋಬೋದು ಅನ್ನೋ ದೃಷ್ಟಿಯಿಂದ. ಬಟ್ ಒಟ್ಟಿನಲ್ಲಿ ಸೀರಿಯಸ್ನೆಸ್ ತೊಗೊಂಡಿಲ್ಲ. ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಪೊಲಿಟಿಕಲ್ ಆಗೋ ಸೀರಿಯಸ್ನೆಸ್ ತೊಗೊಂಡಿಲ್ಲ, ಜಿಲ್ಲಾಡಳಿತನೂ ಸೀರಿಯಸ್ನೆಸ್ ತೊಗೊಂಡಿಲ್ಲ, ಪೊಲೀಸ್ ಇಲಾಖೆನೂ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಸೊ ಅದರಿಂದನೇ ಕೆಲವು ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಆಗಿದೆ, ಮತ್ತು ಅಗ್ನಿಶಾಮಕ ದಳನೂ ಬರೋಕ್ಕೆ ಭಾಳ ವಿಳಂಬವಾಗಿದೆ ಅಲ್ಲಿಗೆ. ಸೊ ಅದರಿಂದ ಗೊತ್ತಾಗುತ್ತೆ ದಟ್ ಭಾಳ ನೆಗ್ಲಿಜೆನ್ಸ್ ಇಲ್ಲಿ ಉಂಟಾಗಿದೆ ಅಂತ. ಮತ್ತು ಈಗ ಸರಿಪಡಿಸ್ಬೇಕು ಅಂದರೆ ಸ್ವಲ್ಪ ಕೆಲವು ಸ್ಟ್ರಾಂಗ್ ಸ್ಟೆಪ್ಸ್ ತೊಗೋಬೇಕು, ಮತ್ತು ಒಳ್ಳೆ ಮನಸ್ಸಲ್ಲಿ ತೊಗೋಬೇಕು, ಸುಮ್ಮನೆ ಕಾಟಾಚಾರಕ್ಕೆ ತೊಗೊಳ್ಳೋಂಥ ಸ್ಟೆಪ್ಸ್ ಅಲ್ಲ. ಸೊ ಇದು ತೊಗೋಬೇಕಾಗಿರೋದು ಮೇಯ್ನ್ ಏನು ಇಲ್ಲಿ ಮಂತ್ರಿಗಳಿದಾರಲ್ಲ, ಶಾಸಕರು, ಅವರು ತೊಗೋಬೇಕು. ಸುಮ್ಮನೆ ಅಲ್ಲಿ ಅವ್ರಿಗೆ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ. ಮತ್ತು ಇಂಡಿವಿಜುವಲ್ ಕೇಸಸ್ ಇದೆಲ್ಲ, ಅದ್ರ ಬಗ್ಗೆ ನಾನು ಈಗ ಸದ್ಯ ಮಾತಾಡೋಕ್ಕೆ ಹೋಗೋಲ್ಲ. 13 ಕೇಸ್ ಇದೆ. ಆ ಕೇಸಿನ ತನಿಖೆ ಬಗ್ಗೆ ನಾನು ಪೊಲೀಸ್ ಸ್ಟೇಷನ್ ಜೊತೆ ಮಾತನಾಡ್ತೀನಿ. FSL ಮತ್ತು ಯಾರ್ಯಾರಿಗೆ ಅಮಾಯಕರಿಗೆ ಸುಮಾರು ಅವರು ಏನು ರಿಸಲ್ಟ್ ತೋರಿಸೋ ಇದರಲ್ಲಿ ಎಲ್ಲ ಮನೆಗೆಲ್ಲ ಬಾಗಲು ತಟ್ಟಿ ಇರೋ ಒಬ್ಬರು ಹುಡುಗರಿಗೆಲ್ಲ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ರಿಸಲ್ಟ್ ತೋರಿಸ್ಬೇಕಲ್ಲ, ಇಷ್ಟು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ. ಮತ್ತು ಇಂಥದ್ರಲ್ಲಿ ಯಾರ್ದು ಕೂಡ ಇಂಥದ್ರಲ್ಲಿ ಪಾತ್ರ ಇದೆ ಅಂತ ಅವ್ರ ಹತ್ರ ಮಾಹಿತಿ ಇಲ್ಲ ನನಗೆ. ಸೊ ಯಾರು ಇನ್ನೋಸೆಂಟ್ ಇದ್ದಾರೆ ಅವ್ರ ಮುಂದೆ ಯಾವ ಕ್ರಮ ತೊಗೋಬಾರ್ದು. ನಾನು ಸೂಪರಿಂಟೆಂಡೆಂಟ್ ಪೊಲೀಸ್ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವ್ರ ಹತ್ರ ಮಾತಾಡ್ತೀನಿ, IG ಸಾಹೇಬ್ರ ಹತ್ರ ಮಾತಾಡ್ತೀನಿ, ಮತ್ತು ಅಫ್ಕೋರ್ಸ್ ಲೋಕಲ್ DYSPಗೂ ನಾನು ಹೇಳ್ತೀನಿ, ಇನ್ನೋಸೆಂಟ್ಗೆ ಯಾರಿಗೂ ಮಾಡ್ಬೋದು. ಸುಮಾರು ಜನ ಇನ್ನೋಸೆಂಟ್ಗೆಲ್ಲ ಇಲ್ಲಿಂದ ತಗೊಂಡು ಹೋಗಿದ್ದಾರೆ. ಮನೇಲಿ ಕೂತಿರೋ ಹುಡುಗರಿಗೆ, ವಿದ್ಯಾರ್ಥಿ ಹುಡುಗರಿಗೆ, ಮತ್ತು ಟ್ಯಾಕ್ಸಿ ಡ್ರೈವರ್ಸ್ಗೆ, ಬಾರ್ ಬೆಂಡರ್ ಕೆಲಸ ಮಾಡ್ಕೊಂಡು ಬಂದವ್ರಿಗೆ. ಸೊ ಎಲ್ಲ ಊರು ಖಾಲಿಯಾಗಿ ಹೋಗ್ಬಿಟ್ಟಿಲ್ಲ. ಸೊ ಆ ದೃಷ್ಟಿ. ಮತ್ತು ಗೃಹ ಸಚಿವರು ಏನು ಇಲ್ಲಿ ಬಂದು ಭೇಟಿ ಮಾಡಿದ್ರಲ್ಲ, ಇದು ತುಂಬ ಲೈಟಾಗಿ ಬಂದಿಲ್ಲ. ಮತ್ತು ಬೆಂಗಳೂರಿಂದ ಏನು ಒಂದು ಕಮ್ಯುನಲ್ ಗಲಾಟೆ ಆದರೆ ಸೀರಿಯಸ್ ಆಗಿ ತೊಗೋಬೇಕು. ಹಿ ಹ್ಯಾಸ್ ನಾಟ್ ಟೇಕನ್ ಸೀರಿಯಸ್ಲಿ ಅಟ್ ಆಲ್ ಓವರ್ ದಟ್. ಮತ್ತು ಇಡೀ ಸ್ಟೇಟಲ್ಲಿ ಒಬ್ಬ ಗೃಹ ಸಚಿವರಾಗಿದ್ದರೆ ಆದವರು ಇಡೀ ಸ್ಟೇಟಲ್ಲಿ ಎಲ್ಲೆಲ್ಲಿ ಕೋಮು ಸೂಕ್ಷ್ಮವಾದ ಪ್ರದೇಶಗಳಿದೆ ಅದನ್ನು ಒಂದು ಡಾಟ್ ಹಾಕಿ ಅಲ್ಲಿ ಮೇಲಿನ ಮೇಲೆ ಪೀಸ್ ಕಮಿಟಿ ಮೀಟಿಂಗ್ ಮಾಡಬೇಕು. ಮತ್ತು 2 ಹಬ್ಬದ ಮಧ್ಯದಲ್ಲಿ ನಾವು ಪೀಸ್ ಟೈಮ್ ಪೊಲೀಸಿಂಗ್ ಅಂತೀವಿ, ಶಾಂತಿ ಇರೋ ಸಮಯದಲ್ಲಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.